ಇವಾಗ ಲಾಕ್ ನಂಬರ್ ಯಾವ ಥರ ಚೇಂಜ್ ಮಾಡೋದು ಅಂತ ನೋಡೋಣ. ಇವಾಗ ಬಂದುಬಿಟ್ಟು ಅದು ಡಿಫಾಲ್ಟಾಗಿ 000 ಇರುತ್ತೆ. ಲಾಕ್ ಓಪನ್ ಆಗ್ತಾಯಿದೆ. ಸೊ ಚೇಂಜ್ ಮಾಡಬೇಕಾದ್ರೆ ಕೆಲವೊಂದು ಸರಿ ಇದು ಪ್ರೆಸ್ ಮಾಡಿಬಿಟ್ಟು ನಾವು ನಂಬರ್ನ ಸೆಟ್ ಮಾಡ್ಕೋಬೇಕು. ಸೊ ಆವಾಗ ಅದು ನಂಬರ್ ಸೆಟ್ ಆಗುತ್ತೆ. ಬಟ್ ಇದರಲ್ಲಿ ಈ ಥರ ಆಗ್ತಾಯಿಲ್ಲ. ಸೊ ಅದನ್ನು ರೀಸೆಟ್ ಯಾವ ಥರ ಮಾಡೋದಂತ ನೋಡೋಣ. ಸೊ ಡಿಫಾಲ್ಟಾಗಿ ಬಂದುಬಿಟ್ಟು ಇದು 00ನೇ ಇರುತ್ತೆ ಫಸ್ಟು. ಸೊ ಅದನ್ನು ನಾವು ಇದು ರೀಸೆಟ್ ಆಪ್ಷನ್ ಇರುತ್ತೆ ಇದರಲ್ಲಿ ಕೆಲವೊಂದಕ್ಕೆ. ಇಲ್ಲಾಂದರೆ ಕೆಲವೊಂದಕ್ಕೆ ಡೈರೆಕ್ಟಾಗಿ ಪ್ರೆಸ್ ಮಾಡಿಬಿಟ್ಟು ನಂಬರ್ ಚೇಂಜ್ ಮಾಡಿದರೆ ಅದು ಸೆಟ್ ಆಗುತ್ತೆ. ಬಟ್ ಇದರಲ್ಲಿ ಆ ಥರ ಅಲ್ಲ. ಇದಕ್ಕೆ ಸಪ್ರೇಟಾಗಿ ಒಂದು ಸ್ವಿಚ್ಚನ್ನು ಕೊಟ್ಟಿರ್ತಾರೆ ಇಲ್ಲಿ. ಸೊ ಅದನ್ನು ನಾವು ಇದನ್ನು ಪ್ರೆಸ್ ಮಾಡಬೇಕು. ಅದು ಈ ಥರ ಪ್ರೆಸ್ ಮಾಡಿದರೆ ಅದು ಒಳಗಡೆ ಹೋಗುತ್ತೆ. ಸೊ ಆವಾಗ ನಾವು ನಂಬರ್ ಸೆಟ್ ಮಾಡಬೇಕಾಗುತ್ತೆ. ಯಾವ ಥರ ಅಂದರೆ ಇವಾಗ ಪ್ರೆಸ್ ಮಾಡಿಬಿಟ್ಟು ನಾನು ಇವಾಗ ನಂಬರ್ ನಾನು ಇದು ಒಳಗಡೆ ಇದ್ದಾಗ ನಾವು ಒಂದು ನಂಬರ್ನ ಸೆಟ್ ಮಾಡಬೇಕು. ಸೊ ಇವಾಗ ನಾನು ಇದು ಸೆಟ್ ಮಾಡ್ತೀನಿ. 1 2 3. ಸೊ ನಾನು 1 2 3 ಅಂತ ಸೆಟ್ ಮಾಡಿ ಪ್ರೆಸ್ ಮಾಡಿಬಿಟ್ಟು ಸೊ ಆವಾಗ ಇದು ಮೇಲ್ಗಡೆ ಬರುತ್ತೆ. ಸೊ ಇದು ಮೇಲ್ಗಡೆ ಬಂದರೆ ಪಾಸ್ವರ್ಡ್ ರಿಸೆಟ್ ಆಗಿದೆ. ಸೊ ಇವಾಗ ನೋಡಿ 1 2 3ಗೆ ವರ್ಕ್ ಆಗ್ತಾಯಿದೆ. ಸೊ ನಾನು ಬೇರೆ ಮಾಡಿದರೆ ಅದು ಲಾಕ್ ಓಪನ್ ಆಗೋಲ್ಲ. ಸೊ ಅದನ್ನು ನಾನು 1 2 3 ಮಾಡಿದರೆ ಲಾಕ್ ಓಪನ್ ಆಗ್ತಾಯಿದೆ. ಸೊ ಈ ಥರ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೋದು.